ಗೃಹಲಕ್ಷ್ಮಿ ಹಣವನ್ನು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ನೀಡಿದ ಆಶಾ ಕಾರ್ಯಕರ್ತೆ. 12 ತಿಂಗಳುಗಳ ಕಾಲ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು 24,000 ರೂಪಾಯಿ ಹಣವನ್ನು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ನೀಡಿದ ಮಾದರಿ ಮಹಿಳೆ. ಕಡು ಬಡತನದಲ್ಲಿದ್ದರೂ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಗೃಹಲಕ್ಷ್ಮಿ ಹಣ ನೀಡಿದ ಆಶಾ ಕಾರ್ಯಕರ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಿವೆ. ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಲಾಗಿತ್ತು. ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದ್ದಂತೆ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಪಂಚ ಗ್ಯಾರಂಟಿ ಯೋಜನೆಗಳು ಅದೆಷ್ಟೋ ಬಡ ಜನರ ಹೊಟ್ಟೆ ತುಂಬಿಸುತ್ತಿವೆ, ಕುಟುಂಬ ನಡೆಸುತ್ತಿವೆ. ಆದರೆ ಕಡು ಬಡತನದಲ್ಲೂ ಹಲವರು ಸರ್ಕಾರ ಕೊಟ್ಟ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ವಿವಿಧ ಸಾಮಾಜಿಕ ಕಾರ್ಯಗಳಿಗಾಗಿ ನೀಡುತ್ತಿದ್ದಾರೆ. ಅದರಲ್ಲೂ ಕಡು ಬಡತನದಲ್ಲಿದ್ದರೂ ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಆಶಾ ಕಾರ್ಯಕರ್ತೆಯೊಬ್ಬರು 12 ತಿಂಗಳುಗಳ ಕಾಲ ಗೃಹಲಕ್ಷ್ಮಿ ಹಣವನ್ನು ಕೂಡಿಸಿಟ್ಟು ಸರ್ಕಾರಿ ಶಾಲೆಗೆ ದೇಣಿಗೆಯಾಗಿ ನೀಡಿದ್ದಾರೆ. ಆಶಾ ಕಾರ್ಯಕರ್ತೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಐರಣಿ ಗ್ರಾಮದ ಗಂಗಮ್ಮ ಲಗುಬಿಗಿ ಅವರದು ಹೇಳಿಕೊಳ್ಳುವಂತಹ ಶ್ರೀಮಂತ ಕುಟುಂಬವಲ್ಲ. ಗಂಗಮ್ಮ ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಾ ಕಳೆದ ಕೆಲವು ವರ್ಷಗಳಿಂದ ಗ್ರಾಮದಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಮಹಿಳೆಯರಿಗೆ ಸರ್ಕಾರ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಮೂಲಕ 2,000 ರೂಪಾಯಿ ಹಣವನ್ನು ನೀಡುತ್ತಿದೆ. ಕಳೆದ 12 ತಿಂಗಳುಗಳಿಂದ ಗಂಗಮ್ಮ ಗೃಹಲಕ್ಷ್ಮಿ ಹಣವನ್ನು ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗುತ್ತದೆ ಎಂದು ಕೂಡಿಸಿ ಇಟ್ಟಿದ್ದರು. ಆದರೆ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಶುದ್ಧ ಕುಡಿಯುವ ನೀರಿಗಾಗಿ ಅಲೆದಾಡುತ್ತಿದ್ದರು. ನಲಿ ಕಲಿ ವಿದ್ಯಾರ್ಥಿಗಳು ಸ್ಮಾರ್ಟ್ ಕ್ಲಾಸ್ ಇಲ್ಲದೆ ಅಕ್ಷರ ಕಲಿಯುತ್ತಿದ್ದರು. ಆಶಾ ಕಾರ್ಯಕರ್ತೆಯಾಗಿ ಗ್ರಾಮದಲ್ಲಿ ಕೆಲಸ ಮಾಡುವಾಗ ಶಾಲೆಗೆ ಮಕ್ಕಳಿಗೆ ಜಂತಿನ ಮಾತ್ರೆಗಳನ್ನು ಕೊಡಲು ಬಂದಾಗ ಗಂಗಮ್ಮ ಇದನ್ನು ಕಣ್ಣಾರೆ ಕಂಡಿದ್ದಳು. ಜನವರಿ 26ರಂದು ಸಂಜೆ ಗಣರಾಜ್ಯೋತ್ಸವ ಪ್ರಯುಕ್ತ ಐರಣಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಬಂದಿದ್ದ ವೇಳೆ ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ತಾವು ಕೂಡಿಟ್ಟ ಗೃಹಲಕ್ಷ್ಮಿ ಹಣವನ್ನು ಗಂಗಮ್ಮ ದೇಣಿಗೆಯಾಗಿ ನೀಡುವ ನಿರ್ಧಾರ ಮಾಡಿ 12 ತಿಂಗಳುಗಳ ಕಾಲ ಕೂಡಿಸಿಟ್ಟಿದ್ದ ಒಟ್ಟು 24,000 ರೂಪಾಯಿ ಹಣವನ್ನು ಸರ್ಕಾರಿ ಶಾಲೆಗೆ ದೇಣಿಗೆಯಾಗಿ ನೀಡಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ಸರ್ಕಾರಿ ಶಾಲೆಗೆ ದೇಣಿಗೆಯಾಗಿ ನೀಡುವ ನಿರ್ಧಾರಕ್ಕೆ ಅವರ ಪತಿ ಕೂಡ ಸಾಥ್ ನೀಡಿದ್ದಾರೆ. 12,000 ರೂಪಾಯಿ ನಗದು ಹಣವನ್ನು ನೀಡಿದರೆ 12,000 ರೂಪಾಯಿ ಹಣವನ್ನು ಫೋನ್ ಪೇ ಮೂಲಕ ನೀಡಿದ್ದಾರೆ. ಗಂಗಮ್ಮ ಹೇಳಿಕೊಳ್ಳುವ ಶ್ರೀಮಂತೆ ಅಲ್ಲದಿದ್ದರೂ ಸರ್ಕಾರಿ ಶಾಲೆಗೆ ಗೃಹಲಕ್ಷ್ಮಿ ಹಣವನ್ನು ನೀಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ನೀಡುವ ಮೂಲಕ ಸರ್ಕಾರಿ ಶಾಲೆಯ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡಲು ಮುಂದಾಗಿರುವ ಆಶಾ ಕಾರ್ಯಕರ್ತೆ ಗಂಗಮ್ಮಳ ಕಾರ್ಯ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ. ನನಗೆ 12 ತಿಂಗಳದು ಗೃಹಲಕ್ಷ್ಮಿ ಹಣ ಬಂದಿದ್ದು. ಆ ದುಡ್ಡು ನಮ್ಮ ಕನ್ನಡ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ದೇಣಿಗೆಗಾಗಿ ಕೊಟ್ಟಿದ್ದೇವೆ. ನಾವು ಮತ್ತು ನಮ್ಮ ಮನೆಯವರು. ನಾವಂತರ ಕಡು ಬಡವರು, ನಮ್ದಂತ್ರ ಜಮೀನಂತ್ರ ಇಲ್ಲ. ನಾವು ಇನ್ನೊಬ್ಬರು ಜಮೀನೊಳಗೆ ಕೆಲಸ ಮಾಡಿ ನನ್ನ ಗಂಡ ನಾವು ನಮ್ಮ ಮಕ್ಕಳನ್ನೆಲ್ಲ ಸಾಕಿದ್ವಿ. ನಾನೀಗ 15 ವರ್ಷ ಆಯ್ತು. 2009 ನಾನು ಜಾಯ್ನ್ ಆದೆ ಆಶಾ ಕಾರ್ಯಕರ್ತೆ ಕೆಲಸಕ್ಕೆ. ಅಲ್ಲಿಂದ ಅದು ಬರೋಂಥ ಹಣವನ್ನು ಮಕ್ಕಳಿಗೆ ಮನೆ ಕೆಲಸಕ್ಕೆ ನಿಭಾಯಿಸ್ಕೊಂಡು ನಾವು ನಮ್ಮ ಮಕ್ಕಳ ಎಜುಕೇಷನ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಹೆಣ್ಮಕ್ಳಿಗೆ ಅಂತ 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ನೀಡಾಕತ್ತಿದ್ರು. ಆ ಹಣನ ನಾವು ಏನು ಮಾಡ್ಬೇಕಂತಂದು ನಾವು ಮುಂದೆ ಖರ್ಚು ಮಾಡಲಿಲ್ಲ. ಏನಾಗಲಿ ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಆಗ್ತದೆ ಅಂತ ಇಟ್ಕೊಂಡಿದ್ವಿ. ಆ ಎಜುಕೇಷನ್ ದೊಡ್ಡ ಮಕ್ಕಳಂತೂ ಒಂದು ಅವರು ಮುಂದೆ ಉತ್ತರನ ಆಗ್ಯಾರ. ಈಗ ನಾವು ಸಣ್ಣ ಮಕ್ಳಿಗೆ ಕೊಡ್ಬೇಕಂತಂದು ಆಸೆಯಾಗಿ ನಾವು ನಮ್ಮ ಮನೆಯವರು ಒಂದಾಡಿ ಮಾತಾಡ್ಕೊಂಡು ಕೊಡೋಣ ಅಂತಂದು ಹೇಳತ್ತಿಗೆ ನಾವು ಬಂದು ನಮ್ಮ ಸರ್ಗೆ ನಮ್ಮ ಮೇಡಮವ್ರಿಗೆ ಅವತ್ತು ಜನವರಿ 26ನೇ ತಾರೀಕಿಗೆ ನೈಟ್ ಫಂಕ್ಷನ್ ಇಟ್ಕೊಂಡಿದ್ರು. ಆ 26ನೇ ತಾರೀಕಿಗೆ ನಾವು ಬಂದು ಅವರಿಗೆ ಕೊಟ್ಟಿದ್ದೇವೆ. ಜನವರಿ 26ನೇ ತಾರೀಕಿಗೆ 24,000 ಕೊಟ್ಟಿದ್ದೇವೆ ಸರ್. 12,000 ರೂಪಾಯಿ ಕೈಯಲ್ಲಿ ಕ್ಯಾಶ್ ಕೊಟ್ಟೇವಿ. ಇನ್ನು 12,000 ರೂಪಾಯಿ ನಾವು ಫೋನ್ಪೇ ಮಾಡಿದ್ದೇವೆ ರೀ.
ನಾವು ಈಗ ಒಂದು ಮಿನಿ ಟ್ಯಾಂಕಿ ಮಾಡ್ಬೇಕಂತ ಮಿನಿದು ಒಂದು ವಾಟರ್ ಮ್ಯಾನ್ ಮಾಡ್ಬೇಕಂತ ಮಾಡಿದ್ದೇವೆ ಸರ. ಅಂದ್ರೆ ಫಿಲ್ಟ್ರ್ ಸರ, ಫಿಲ್ಟ್ರ್ ಆಗಿ ಒಳ್ಳೆ ಈಗ ಅಂದರೆ ಇದು ಬೋರ್ ನೀರು ಸರ. ಬೋರ್ ನೀರಲ್ಲಿ ಯಾವ ಕಲುಷಿತವಾಗಿ ಬರ್ತಿರ್ತಾವ್ರಿ. ನಾವೀಗ ಆಶಾ ಕಾರ್ಯಕರ್ತ ಮಕ್ಕಳು ಬಂದಾಗ ಇಲ್ಲಿ ಜಂತು ಹುಳಕ್ಕೆ ಬರ್ತಿರ್ತಾವ್ರಿ ಮಾತ್ರೆ ಕೊಡಕ್ಕೆ. ಆಮೇಲೆ ಏನಪ್ಪ ಅಂದು FS ಮಾತ್ರೆ ಕೊಡಕ್ಕೆ ಬರ್ತಾವ್ರಿ. ಅವಾಗ ಬಂದಾಗ ಹುಡುಗರು ಏನು ಮಾಡ್ತಾವೆ, ವಾಂತಿ ಬೇದೆ ಆಗ್ತಿರ್ತೈತೆ ರೀ. ಪಾಪ ಅವ್ರ ಮೇಸ್ ಹೇಳ್ತಿರ್ತಾರೆ ಮನೆಯಿಂದ ತರಿಂದ, ಮನೆಯಿಂದ ಸಣ್ಣ ಬಾಟ್ಲೆ ತಂದು ನೀರು ಸಾಲಲ್ಲ. ಆ ಉದ್ದೇಶಕ್ಕಾಗಿ ನಾವೇನು ಮಾಡಿದ್ವಿ, ನಾವು ನಮ್ಮ ಮನೆಯವರು ಒಂದು ನಿರ್ಧಾರ ಮಾಡಿ ಮಕ್ಳಿಗೆ ಒಂದು ಯಾವ್ದಕ್ಕರಲ್ಲಿ ಒಂದು ಒಳ್ಳೆ ಅಭಿವೃದ್ಧಿಗೆ ಆಗ್ತೈತೆ ನಮ್ಮ ಊರು, ನಮ್ಮ ಶಾಲೆ ಅನ್ನೋದಕ್ಕೆ ನಾವು ಆ ದುಡ್ಡನ್ನು ಯೂಸ್ ಮಾಡಕ್ಕೆ ಕೊಟ್ಟಾವ್ರಿ. ನಮ್ಮ ಶಾಲೆಯಲ್ಲಿ 8 ಜನ ಶಿಕ್ಷಕರು, 2 ಜನ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ 3 ಪೋಸ್ಟ್ಗಳು ಖಾಲಿ ಇವೆ. ನಂತರ ನಮ್ಮ ಶಾಲೆಯಲ್ಲಿ ಅತ್ಯದ್ಭುತವಾದ STMC ಬಳಗ ಇದೆ ಮತ್ತು ನಮ್ಮ ಶಾಲೆಯ ಎಲ್ಲ ಗುರುವೃಂದವೂ ಸಹಿತ ಅತ್ಯದ್ಭುತವಾಗಿ ಕಾರ್ಯಕೆಲಸಗಳನ್ನು ಪಾಠ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಶಾಲೆಗೆ ಜನವರಿ 26ರಂದು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಮನರಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅಂದು ನಮ್ಮ ಶಾಲೆಗೆ ನೋಡಲು ಬಂದಂಥ ಗಂಗಮ್ಮ ಮಹೇಶ್ ಲಗುಬಗಿಯವರು ಮಕ್ಕಳ ಕಾರ್ಯಕ್ರಮವನ್ನು ನೋಡಿ ಉತ್ಸಾಹಗೊಂಡು ಅವರು ತಮ್ಮ ಈ ಶಾಲೆಗೆ ಏನಾದರೂ ದೇಣಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಅವ್ರೇನು ಮಾಡಿದರು, 24,000 ರೂಪಾಯಿಯನ್ನು ದೇಣಿಗೆ ನೀಡಿದರು. 12,000 ರೂಪಾಯಿ ಫೋನ್ಪೇ, 12,000 ರೂಪಾಯಿ ಕ್ಯಾಶನ್ನು ಕೊಟ್ಟು ನಲಿಕಲಿ ಕ್ಲಾಸ್, ಸ್ಮಾರ್ಟ್ ಕ್ಲಾಸ್ ಮಾಡಲು ಅಥವಾ ಕುಡಿಯುವ ನೀರಿನ ಶುದ್ಧ ಘಟಕವನ್ನು ಮಾಡಿರಿ ಅಂತ ಹೇಳಿದರು. ಆ 24,000ದಲ್ಲಿ ಶುದ್ಧ ನೀರಿನ ಘಟಕ ಮಾಡಲು ಸಾಧ್ಯ ಆಗ್ತದೋ ಇಲ್ಲ ಗೊತ್ತಿಲ್ಲ. ಆದ್ದರಿಂದ ನಲಿಕಲಿ ಸ್ಮಾರ್ಟ್ ಕ್ಲಾಸ್ ಮಾಡಲು ನಾವು ಅದನ್ನು ಬಳಸ್ತೀವಿ ಅಂತ ತಮ್ಮಲ್ಲಿ ಕೇಳ್ತೇವೆ.